ಹಾಯ್ ಫ್ರೆಂಡ್ಸ್, ಇವತ್ತು ಮಂಗಳವಾರ ಆಗಿರೋದ್ರಿಂದ ಮಹಾಲಕ್ಷ್ಮಿ ನೆಲೆಸೋಕ್ಕೆ ನಾನು ಒಂದು ವಿಶೇಷವಾದ ಪೂಜೆಯನ್ನು ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ನಾನು ಇಲ್ಲಿಗೆ ಲಕ್ಷ್ಮೀ ರಂಗೋಲಿ ಹಾಕ್ಕೊಂಡಿದ್ದೀನಿ. ಈ ಲಕ್ಷ್ಮೀ ರಂಗೋಲಿಲಿ ಪಿರಮಿಡ್ ಬರುತ್ತೆ ನೋಡಿ. ಬೇಕಾದ್ರೆ ಈ ಥರ ಎಳೆದು ಹಿಂಗೆ ಹಾಕ್ಬೇಕಾದ್ರೆ ಪಿರಮಿಡ್ ಬಂದಿದೆ, ಈ ಕಡೆಯಿಂದ ಬಂದಿದೆ. ಪಿರಮಿಡ್ ಆದಮೇಲೆ ಅದು ಒಂದು ಅಷ್ಟಲಕ್ಷ್ಮಿ ಥರ ಇದಾಗುತ್ತೆ ನೋಡಿದ್ದೀರಲ್ಲ. ಈ ರಂಗೋಲಿಯನ್ನು ಹಾಕ್ಬಿಟ್ಟು ಅರಿಶಿನ ಕುಂಕುಮ ಹೂವು ಇಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಈ ಜಾಗದಲ್ಲಿ ಅಕ್ಕಿ ಬೆಲ್ಲ, ಇಲ್ಲಿಗೆ ಅಕ್ಕಿ ಇಡಿ ಮತ್ತು ಕೊಬ್ಬರಿಕಾಯಲ್ಲೂ ಲಕ್ಷ್ಮೀ ದೇವಿ ಇರ್ತಾಳೆ, ಇಡಿ ಬೆಲ್ಲವನ್ನು ಇಟ್ಟು ಅದ್ರ ಜೊತೆಗೆ ಸೇರು ಪಾವುಗಳನ್ನ ಯಾವಾಗಲೂ ಮನೆಯಲ್ಲಿ ತಂದಿಟ್ಕೊಳ್ಳಿ. ಇವು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿರೋವು, ಮನೆಯಲ್ಲಿ ಇರಬೇಕು. ನವಧಾನ್ಯಗಳು, ನಾವು ಧಾನ್ಯ ಬೆಳಿತೀವೋ ಬಿಡ್ತೀವೋ ಅದು ಬೇರೆ ವಿಷಯ. ಮನೇಲಿ ಲಕ್ಷ್ಮೀ ದೇವಿ ನೆಲೆಸ್ಬೇಕು ಅಂದರೆ ಸೇರು ಪಾವು ಇರಬೇಕು ಮನೆಗಳಲ್ಲಿ, ಆಯಿತಾ? ಅದಕ್ಕೆ ಇವನ್ನ ತಂದಿಟ್ಕೊಳ್ಳಿ. ಇವಕ್ಕೆ ಯಾವಾಗಲಾದ್ರೂ ವಿಶೇಷವಾಗಿ ತೊಳೆದು ಬೆಳಗ್ಗೆ ಪೂಜೆ ಮಾಡಿ. ಇದರಿಂದ ನಮ್ಮ ಮನೆ ಅಭಿವೃದ್ಧಿ ಆಗುತ್ತೆ ಮತ್ತು ಲಕ್ಷ್ಮೀ ದೇವಿ ಸದಾ ನಿಲ್ಲಿಸ್ತಾಳೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೋಭಾ ರಾಜೇಶ್ ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ವಿಡಿಯೋಗಳಿಗೆ ಪ್ರೋತ್ಸಾಹ ಕೊಡಿ. ಮತ್ತು ನಿಮ್ಮನೇಲೂ ಕೂಡ ಈ ಪೂಜೆ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು.